ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಥಿ, ಇಷ್ಟೆಲ್ಲ ಪೂಜೆ ಮಾಡ್ಬೇಕಾ? ಹೌದು ಕಂದ, ಇಷ್ಟೆಲ್ಲ ಪೂಜೆ ಮಾಡಿದ್ರೇನೆ ಅದು ಹಬ್ಬ ಅಂತ ಅನ್ಸ್ಕೊಳ್ಳೋದು. ಹಾಗಾದ್ರೆ ಸಂಕ್ರಾಂತಿ ಅಂದೇನು? ಕಂದ, ಇದನ್ನ ನೀನ್ ಪಾರು ಹತ್ರ ಕೇಳು, ಅವಳು ಚೆನ್ನಾಗಿ ಹೇಳ್ತಾಳೆ, ಸರಿನಾ? ಪಾರು, ನೀನ್ ಹೇಳು, ಸಂಕ್ರಾಂತಿನ ಯಾಕೆ ಮಾಡ್ತಾರೆ? ಬಾ ಬಂಗಾರಿ, ಕುತ್ಕೋ, ಹೇಳ್ತೀನಿ. ಸಂಕ್ರಾಂತಿನ ವರ್ಷದ ಮೊದಲನೇ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಇದು ಹಳ್ಳಿಗರ ಮಧ್ಯೆ ಸೃಷ್ಟಿಯಾಗಿರುವಂತಹ ಹಬ್ಬ. ನಮ್ಮ ಕರ್ನಾಟಕದಲ್ಲಿ ಈ ಹಬ್ಬನ ಭೂಮಾತೆಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಅಂತ ಆಚರಿಸ್ತಾರೆ. ಹಾಗೆ ಈ ದಿನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಅಲ್ಲದೆ ಭೂತಾಯಿಯಿಂದ ನಾವು ಪಡೆದಿರೋ ದವಸ ಧಾನ್ಯಗಳನ್ನ ಪೂಜೆ ಮಾಡಿ ಭೂತಾಯಿಗೆ ಖುಷಿ ಪಡಿಸ್ತೀವಿ. ಹಾಗೆ ವರ್ಷ ಪೂರ್ತಿ ದುಡಿಯೋ ದನ, ಎತ್ತು ಇವುಗಳಿಗೆ ರೈತ ಈ ದಿನ ತನ್ನ ಕೈಯಾರೆ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಮೆರವಣಿಗೆ ಮಾಡಿಸಿ ಕಿಚ್ಚು ಅಂದ್ರೆ ಬೆಂಕಿಲ್ ಹಾಯಿಸ್ತಾರೆ. ಹಾಗಾದ್ರೆ ಹಸುಗಳಿಗೆ ಬೆಂಕಿ ತಾಗಲ್ವಾ ಪಾರು? ಇಲ್ಲ ಬಂಗಾರಿ, ಅವುಗಳು ಹೆದರ್ದೇ ಇರ್ಲಿ, ಅವುಗಳಿಗೆ ಧೈರ್ಯ ಬರ್ಲಿ ಅಂತ ಹೀಗ್ ಮಾಡ್ತಾರೆ. ಅಲ್ಲದೆ ಈ ದಿನ ಸೂರ್ಯ ತನ್ನ ದಿಕ್ಕನ್ನ ಬದಲಾಯಿಸ್ತಾನೆ. ಅಂದ್ರೆ ದಕ್ಷಿಣದಿಂದ ಉತ್ತರದ ಕಡೆಗೆ ಸಂಚಾರ ಮಾಡ್ತಾನೆ. ಇನ್ ಮುಂದೆ ಬರುತ್ತಲ್ಲ ದಿನಗಳು, ಈ ದಿನಗಳಲ್ಲಿ ಹಗಲು ಜಾಸ್ತಿ ಇರುತ್ತೆ, ಕತ್ಲು ಕಮ್ಮಿ ಆಗುತ್ತೆ. ಓ ಹೌದಾ ಪಾರು? ಹೂ ಕಂದ, ಹೊಸ ಬಟ್ಟೆ ಹಾಕೊಂಡು ಖುಷಿಯಿಂದ ಎಲ್ರಿಗೂ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೇದಾಗ್ಲಿ ಅಂತ ಹಾರೈಸೋ ಹಬ್ಬ ಇದು. ನಿನಗೆ ಅರ್ಥ ಆಗೋಷ್ಟು ನಾನು ಹೇಳಿದ್ದೀನಿ. ಇದ್ರಕ್ಕಿಂತ ಹೆಚ್ಚಿಗೆ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ, ಸರಿನಾ? ಪಾರು, ನಿಂಗೂ ನಂತರನೇ ದಾಸವಾಳ ಹೂವಂದ್ರೆ ಇಷ್ಟ ಅಲ್ವಾ? ಹೌದು ಬಂಗಾರಿ. ಲಕ್ಷ್ಮಿ, ನಿಂಗ್ ದಾಸವಾಳ ಅಂದ್ರೆ ಯಾಕೆ ಇಷ್ಟ? ಗೊತ್ತಿಲ್ಲ. ಪಾರು ಅಕ್ಕ, ನಿಮಗ್ ದಾಸವಾಳ ಅಂದ್ರೆ ಯಾಕೆ ಇಷ್ಟ? ನಂಗೂ ಗೊತ್ತಿಲ್ಲ ಪುಟಾಣಿ, ಆದ್ರೆ ಚಿಕ್ಕ ವಯಸ್ಸಿನ ನಂಗೆ ದಾಸವಾಳ ಅಂದ್ರೆ ತುಂಬಾ ಇಷ್ಟ. ಎಷ್ಟೇ ಆದ್ರೂ ನಮ್ ಪಾರ್ವತಿ ಗುಣ ತಾನೆ ನಮ್ ಬಂಗಾರಿಗಿರೋದು. ನಮ್ ಪಾರು ಏನ್ ಇಷ್ಟ ಪಡ್ತಾಳೋ ಅದನ್ನೆಲ್ಲ ನಮ್ ಬಂಗಾರಿನೂ ಇಷ್ಟ ಪಡ್ತಾಳೆ. ಮಗು ಜನನಿದಾದ್ರೂ ಗುಣ ಮಾತ್ರ ನಮ್ ಪಾರುದೇ ಬಂದಿದೆ ಅಲ್ವಾ? ಹೌದು ಹೌದು, ನಮ್ ಬಂಗಾರಿ ಪಾರು ಒಟ್ಟಿಗೆ ನಿಂತ್ರೆ ಅಮ್ಮ ಮಗಳ ಥರಾನೇ ಕಾಣಿಸ್ತಾರೆ. ಅಷ್ಟು ಚೆನ್ನಾಗಿದೆ ಅವರಿಬ್ರು ಬಾಂಧವ್ಯ. ಅವರಿಬ್ರು ಮಧ್ಯೆ ಏನೇ ಸಂಬಂಧ ಇದ್ರು ಮಗು ಮಾತ್ರ ಜನನಿದೆ ಅನ್ನೋದನ್ನ ಯಾರು ಮರಿಬಾರ್ದು. ಅದನ್ನ ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ.
ಜನನಿ, ನೀನು ಹೀಗೆ ಮಗುನ ಕಣ್ಕೊಂಡವ್ರ ಹತ್ರ ಎಲ್ಲ ಬಿಡ್ತಾ ಇದ್ರೆ ನಾಳೆ ದಿನ ಜನ ಮಗುನ ನಿಂದೆ ಅಲ್ಲ ಅಂತಾರೆ. ಏನ್ ಚಿಕ್ಕಮ್ಮ, ಹಬ್ಬದ ದಿನ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಹೊರಗಡೆ ಎಲ್ಲರೂ ಆ ಪಾರ್ವತಿ ತರಾನೇ ನಿನ್ನ ಮಗಳಿಗೂ ಗುಣ ಇದೆ ಅಂತ ಮಾತಾಡ್ತಿದ್ದಾರೆ. ಅದೇ ಆ ದಾಮಿನಿ ಅದಕ್ಕೂ ಸ್ವಲ್ಪ ಉಪ್ಪು ಖಾರ ಸೇರಿಸಿ ಮಗುಗೂ ಆ ಪಾರ್ವತಿಗೂ ಹೋಲಿಕೆ ಮಾಡ್ತಿದ್ದಾಳೆ. ಅಷ್ಟೇ ತಾನೇ? ಅವ್ರ ಅಂದ್ ಮಾತ್ರಕ್ಕೆ ನನ್ನ ಮಗಳು ಪಾರ್ವತಿ ಅಕ್ಕನ ಮಗಳಾಗ್ಬಿಡ್ತಾಳ? ಆಗದೆ ಇದ್ರು ಆಗೋ ಥರ ಮಾಡಿದ್ರೆ ಏನು ಮಾಡ್ತೀಯಾ? ನೋಡ್ ಜನನಿ, ನೀನಿಲ್ಲಿ ಯಾರನ್ನೂ ನಂಬೇಡ. ನಿನ್ನ ಮಗುನ ಆದಷ್ಟು ನಿನ್ನ ಸುಪ್ಪರ್ದಿಯಲ್ಲೇ ಇಟ್ಕೊಳ್ಳೋದು ನಿನಗೆ ಒಳ್ಳೇದು. ಸರಿ ಆಯ್ತು, ಊರಿಗೆ ಹೋದ್ಮೇಲೆ ಹಾಗೆ ಮಾಡ್ತೀನಿ. ಸರಿ ಬಾ, ಪೂಜೆ ಗೊತ್ತಾಗತ್ತೆ. ಇರಿ ಚಿಕ್ಕಮ್ಮ, ನಾನು ಹೋಗಿ ಅತ್ತೆ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಯಾವ ವಿಷಯದ ಬಗ್ಗೆ? ಅದೇ ಚಿಕ್ಕಮ್ಮ, ನಾನು ದುಬೈಗೆ ಹೋಗ್ತಿದ್ದೀನಲ್ಲ, ಆ ವಿಷಯದ ಬಗ್ಗೆ ಅತ್ತೆ ಹತ್ರ ಹೇಳಬೇಕಲ್ವಾ? ಅಯ್ಯೋ ದಡ್ಡಿ ನೀನು. ಅದಕ್ಕೆ ಎಲ್ಲರೂ ಈ ನೀನು ಒಳ್ಳೆತನನ ಧಾರಾಳವಾಗಿ ಉಪಯೋಗಿಸ್ಕೊಳ್ತಾ ಇರೋದು. ನೋಡು, ನೀನು ದುಬೈಗೆ ಹೋಗೋ ಹಿಂದಿನ ದಿನದವರೆಗೂ ಈ ವಿಷಯನ ಯಾರ ಹತ್ರನೂ ಹೇಳ್ಕೋಬಾರ್ದು. ಅಲ್ಲ ಚಿಕ್ಕಮ್ಮ, ಕೊನೆ ಘಳಿಗೆಯಲ್ಲಿ ಹೇಳ್ತಿದ್ಯಾ ಅಂತ ಎಲ್ಲರೂ ನನ್ನ ಮೇಲೆ ಬೇಜಾರು ಮಾಡ್ಕೊಳ್ಳಲ್ವಾ? ಒಂದು ವೇಳೆ ನೀನು ಈಗಲೇ ಹೇಳ್ದೆ ಅಂದ್ಕೊ, ಆಗ ಎಲ್ಲರೂ ನೀನು ಹೋಗೋದನ್ನ ತಡೆದ್ರೆ ಆಗೇನು ಮಾಡ್ತೀಯಾ? ಪುಟಾಣಿ ಚಿಕ್ಕ ಮಗು ಇದ್ದಾಗ ನೀನು ಕೋಪ ಮಾಡಿಕೊಂಡು ಇಲ್ಲಿಗೆ ಹೋಗ್ತೀನಿ ಅಂತ ಹೊರಟಾಗಲೇ ನೀನು ಹೋಗೋದಕ್ಕೆ ಬಿಡಲಿಲ್ಲ. ಇನ್ನು ನೀನು ದುಬೈಗೆ ಹೋಗ್ತೀನಿ, ಅದು ಮಗುನ ಕರ್ಕೊಂಡು ಅಂತಂದರೆ ಬರೀ ಬಿಡೋದಲ್ಲ, ಖಂಡಿತವಾಗ್ಲೂ ಯಾರು ಈ ನಿನ್ನ ನಿರ್ಧಾರನ ಒಪ್ಪೋದು ಇಲ್ಲ. ಅದೇ ನೀನು ಹೋಗೋ ದಿನ ಹೇಳಿದ್ರೆ ಆ ಕ್ಷಣಕ್ಕೆ ನಿನ್ನ ಬಗ್ಗೆ ಎಲ್ಲರೂ ಕೋಪ ಮಾಡಿಕೊಂಡ್ರು ಪ್ರೀತು ಬೇರೆ ಅಲ್ಲೇ ಇರೋದ್ರಿಂದ ನೀನು ಹೋಗ್ತೀನಿ ಅಂತ ಎಲ್ಲರೂ ಬಾಯಿನ ಮುಚ್ಚಿಸ್ಬೋದು. ಅಲ್ಲದೆ ನೀನು ನಿನ್ನ ಕುಟುಂಬ ಜೊತೆ ಸಂತೋಷವಾಗಿರೋದು ಅರಸನ ಕೋಟೆಯಲ್ಲಿ ಕೆಲವರು ಸಹಿಸಲ್ಲಮ್ಮ. ಅತ್ತಿಗೆ ಅಣ್ಣಂಗೆ ನಿನ್ನ ಬಗ್ಗೆ ಇಲ್ಲೇ ಸಲ್ಲದ್ನೆಲ್ಲ ಹೇಳಿ ಅರಸನ ಕೋಟೆಯಲ್ಲೇ ಇರೋ ಥರ ಮಾಡಿದ್ರೆ ಆಗೇನು ಮಾಡ್ತೀಯಾ? ಸ್ವಲ್ಪ ಯೋಚನೆ ಮಾಡು. ಹೌದು ಚಿಕ್ಕಮ್ಮ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನು ದುಬೈಗೆ ಹೋಗೋದ್ರ ಬಗ್ಗೆ ಈಗಲೇ ಯಾರಿಗೂ ಹೇಳ್ದೇ ಇರೋದೇ ಒಳ್ಳೇದನ್ಸುತ್ತೆ. ಅಬ್ಬಾ, ಕೊನೆಗೂ ನನ್ನ ಮಾತನ್ನ ನೀನು ಒಪ್ಕೊಂಡಿಯಲ್ಲ, ನನಗಷ್ಟೇ ಸಾಕು. ಮಾವ, ಪೂಜೆಗೆಲ್ಲ ಸಿದ್ಧ ಆಗಿದೆ, ಪೂಜೆ ಮಾಡೋಣ. ಅಖಿಲಮ್ಮ, ನಿನ್ನ ಕೈಯಿಂದ ಯಾವುದೇ ಕೆಲಸ ಮಾಡಿದ್ರು ಅದು ಸಮೃದ್ಧಿ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಮೊದಲಿಂದಲೂ ನಾವು ಅದನ್ನೇ ತಾನು ಪಾಲಿಸ್ಕೊಂಡ್ ಬಂದಿರೋದು. ಪೂಜೆನ ನೀನೇ ಶುರು ಮಾಡ್ತಾಯಿ. ಆಗ್ಲಿ ವೀರಣ್ಣ, ನನ್ನ ಭಾಗ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.